ಗೌರಿಬಿದನೂರಿನ ಬೈಪಾಸ್ ಗಣೇಶನ ಬೃಹತ್ ಮೆರವಣಿಗೆ ನಡೀತಾ ಇದೆ. ವಿಸರ್ಜನೆಗೆ ಸಿದ್ಧತೆಗಳಾಗಿದೆ. ಈ ಮೆರವಣಿಗೆಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಜಮಾವಣೆ ಆಗಿದ್ದಾರೆ. ಗೌರಿಬಿದನೂರಿನ ಬೈಪಾಸ್ ಗಣೇಶ ಬಹಳಷ್ಟು ಫೇಮಸ್ ಆಗಿರುವಂತಹ ಗಣೇಶ. ಬೃಹತ್ ಮೆರವಣಿಗೆ ವಿಸರ್ಜನೆಗೆ ಸಿದ್ಧತೆಗಳಾಗ್ತಾ ಇದೆ. ಸಾವಿರಾರು ಜನ ಭಕ್ತರು ಜಮಾವಣೆ ಆಗಿದ್ದಾರೆ. ಮೆರವಣಿಗೆಯ ಈ ಸಂದರ್ಭದಲ್ಲಿ ಗೌರಿಬಿದನೂರು ನಗರ ಪೂರ್ತಿ ಕೇಸರಿಮಯ. ಕಲಾ ತಂಡಗಳಿಂದ ಮೆರವಣಿಗೆಯ ರಂಗು ಜಾಸ್ತಿ ಆಗ್ತಾ ಇದೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯೊಂದಿಗೆ ಮೆರವಣಿಗೆಯನ್ನು ನಡೆಸಲಾಗುತ್ತೆ. ಗೌರಿಬಿದನೂರಿನ ಮಸೀದಿ ದರ್ಗಾ ಬಳಿ ವಾಟರ್ ಬಾಟಲ್ಗಳನ್ನ, ತಂಪು ಪಾನೀಯಗಳನ್ನ ಮುಸ್ಲಿಂ ಸಮುದಾಯದ ಮುಖಂಡರುಗಳು, ಮುಸ್ಲಿಂ ಸಮಾಜದ ಜನರು ಕೂಡ ಹಿಂದೂ ಧರ್ಮದವರಿಗೆ ವಿತರಣೆ ಮಾಡ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಕುಡಿಯೋದಕ್ಕೆ ನೀರು ಕೊಡ್ತಾ ಇದ್ದಾರೆ, ತಂಪು ಪಾನೀಯಗಳನ್ನು ಕೊಡ್ತಾ ಇದ್ದಾರೆ. ಭಾವೈಕ್ಯತೆಯ ಸಂಕೇತವಾಗಿ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಸಂಪರ್ಕದಲ್ಲಿದ್ದಾರೆ. ದತ್ತಾತ್ರೇಯ, ತುಂಬಾ ಜನ, ಲಕ್ಷಾಂತರ ಜನ ಸೇರಿದಂಗೆ ಕಾಣಿಸ್ತಾ ಇದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ. ಫೇಮಸ್ ಆಗಿರುವಂತಹ ಗಣೇಶ ವಿಸರ್ಜನೆಯ ಮೆರವಣಿಗೆ ಇಲ್ಲಿ ನಡೆಯುವಂಥದ್ದು. ಸೆಕ್ಯೂರಿಟಿ ವಿಚಾರವಾಗಿ ಬಹಳಷ್ಟು ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕಂದ್ರೆ ಬಹುತೇಕ ಈ ರೀತಿಯಾಗಿ ಫೇಮಸ್ ಆಗಿರುವ ಗಣೇಶ ವಿಸರ್ಜನೆಯ ಮೆರವಣಿಗೆ ಎಲ್ಲೆಲ್ಲಿ ನಡೆಯುತ್ತೆ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಕಟ್ಟುನಿಟ್ಟಿನ ಕ್ರಮಗಳು ಬೇಕಾಗಿರುತ್ತೆ. ಇಲ್ಲಿ ಹೇಗಿದೆ ಅರುಣ್? ಮುಖ್ಯವಾಗಿ ಯಾಕಂದ್ರೆ ರಾಜ್ಯದಲ್ಲಿಯೇ ಬಹಳಷ್ಟು ಪ್ರಖ್ಯಾತಿ ಪಡೆದುಕೊಂಡಿರುವಂತಹ ಬೈಪಾಸ್ ಗಣೇಶೋತ್ಸವನ ವಿಸರ್ಜನೆ ಇವತ್ತು ಅದ್ದೂರಿಯಾಗಿ ನಡ್ತಾ ಇರುವಂತಹದ್ದು. ಸುಮಾರು 1 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಈ ಶೋಭಾಯಾತ್ರೆ ಏನಿದೆಯೋ ಈ ಗಣೇಶ ಮೆರವಣಿಗೆಯಲ್ಲಿ ಭಾಗಿಯಾಗಿ ಬಹಳಷ್ಟು ರೀತಿಯಾದಂತಹ ಉತ್ಸಾಹದಿಂದ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇದೆ. ಈಗ ರಾಜ್ಯದಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನು ಸಹ ನಾವು ಗಮನಿಸ್ತಾ ಇದ್ದೀವಿ. ಯಾಕಂದ್ರೆ ಹಲವು ಕಡೆ ಗಲಭೆಗಳಾಗಿ ಸಾಕಷ್ಟು ರೀತಿಯಾದಂತಹ ಅವಘಡಗಳು ಸಹ ನಡೀತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಈ ಗೌರಿಬಿದನೂರು ನಗರದ ಬೈಪಾಸ್ ಗಣೇಶ ವಿಸರ್ಜನೆಯಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆದಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಹಳಷ್ಟು ರೀತಿಯಾದಂತಹ ಶಿಸ್ತು ಹಾಗೂ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡಿರುವಂತಹದ್ದು. ಈಗಾಗಲೇ ಕಳೆದ 10 ದಿನಗಳಿಂದಲೂ ಸಹ ಈ ಒಂದು ಕಾರ್ಯಕ್ರಮದ ಹಿನ್ನೆಲೆ ಪೂರ್ವ ನಿಯೋಜಿತ ಪೂರ್ವಭಾವಿ ಸಭೆಗಳನ್ನ ನಡೆಸಿ ಒಂದು ರೀತಿಯಾದಂತಹ ಅಲ್ಪಸಂಖ್ಯಾತ ಮುಖಂಡರು ಇರ್ಬೋದು, ಮುಖಂಡರು, ಎಲ್ಲಾ ಒಂದು ಮುಖಂಡ ಸಮುದಾಯಗಳನ್ನ ಸಭೆ ನಡೆಸಿ ಒಂದು ರೀತಿಯಾದಂತಹ ಸೂಚನೆ ಹಾಗೂ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆದಂತೆ ಸುಮಾರು 1,000ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜಿಸಿ ಇವತ್ತು ಬಂದೋಬಸ್ತನ್ನು ಸಹ ಮಾಡಿರುವಂತಹದ್ದು. ಜೊತೆಗೆ ಇವತ್ತು ಒಂದು ವಿಶೇಷವಾಗಿ ಈ ಬೈಪಾಸ್ ಗಣೇಶೋತ್ಸವದ ಲಡ್ಡು ಹರಾಜು ಪ್ರಕ್ರಿಯೆಯು ಸಹ ನಡೆದಿರುವಂತಹದ್ದು. ಕಳೆದ ಬಾರಿ ಈ ಒಂದು ಬೈಪಾಸ್ ಗಣೇಶ ಲಡ್ಡು 1 ಲಕ್ಷಕ್ಕೆ ಮಾರಾಟವಾದ್ರೆ ಈ ಬಾರಿ ತೊಂಡೆಬಾವಿ ಮೂಲದ ಕೃಷ್ಣಾರೆಡ್ಡಿ ಎಂಬುವರು ಸುಮಾರು 4,10,000ಕ್ಕೆ ಈ ಒಂದು ಬೈಪಾಸ್ ಲಡ್ಡುವನ್ನ ಖರೀದಿ ಮಾಡಿ ಒಂದು ದಾಖಲೆಯನ್ನ ಸಹ ಸೃಷ್ಟಿ ಮಾಡಿರುವಂತದ್ದು. ಒಟ್ಟಾರೆ ಇವಾಗ ಬೈಪಾಸ್ ಗಣೇಶೋತ್ಸವ ಮೆರವಣಿಗೆ ಅದ್ದೂರಿಯಾಗಿ ನಡೀತಾ ಇದೆ. ಸದ್ಯ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಈಗ ಬೈಪಾಸ್ ಗಣೇಶೋತ್ಸವನ ಮೆರವಣಿಗೆ ಸಹ ನಡೀತಾ ಇದೆ. ಸುಮಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಒಂದು ಭಕ್ತಾದಿಗಳು ಭಾಗಿಯಾಗಿರುವ ಹಿನ್ನೆಲೆ ಮಹಿಳೆಯರು ಸಹ ಒಂದು ಉತ್ಸಾಹದಿಂದ ಭಾಗಿಯಾಗಿ ಒಂದು ಡಿಜೆ ಸೌಂಡ್ಗೂ ಸಹ, ಅಂದ್ರೆ ಡಿಜೆ ಕಡಿಮೆ ಒಂದು ಸ್ಪೀಕರ್ ವ್ಯಾಲ್ಯೂಮ್ನ ಒಂದು ಪರ್ಮಿಷನ್ ತಗೊಂಡು ಇದಕ್ಕೆ ಒಂದು ರೀತಿಯಾದಂತಹ ಯಾವುದೇ ತೊಂದರೆ ಆಗದಂತೆ ಮುಂಜಾಗ್ರತಾ ಕ್ರಮಗಳನ್ನ ವಹಿಸಿ ಒಂದು ಡಿಜೆ ವ್ಯವಸ್ಥೆಯನ್ನು ಸಹ ಕಲ್ಪಿಸಿಕೊಳ್ಳಲಾಗಿದೆ. ಜೊತೆಗೆ ರಾಜ್ಯದ ಹಾಗೂ ದೇಶದ ವಿವಿಧ ಮೂಲಗಳಿಂದ ಕಲಾ ತಂಡಗಳನ್ನ ತಂದು ಇಂದು ಶೋಭಾಯಾತ್ರೆಯಲ್ಲಿ ಭಾಗಿಯಾಗಿ ಎಲ್ಲರನ್ನೂ ಆಕರ್ಷಿಸಿಕೊಳ್ಳುವಂತೆ ಮಾಡಿರುವಂತದ್ದು. ಈ ಬೈಪಾಸ್ ಗಣೇಶೋತ್ಸವನ ಮೆರವಣಿಗೆಯಲ್ಲಿ ಭಾಗಿಯಾಗಲು ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ನೆರೆಯ ಜಿಲ್ಲೆಗಳಿಂದ, ನೆರೆಯ ಆಂಧ್ರ ಪ್ರದೇಶದಿಂದಲೂ ಸಹ ಸಾಕಷ್ಟು ಜನ ಬಂದು ಇಲ್ಲಿ ಭಾಗಿಯಾಗಿ ಈ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಸುಮಾರು 8 ಗಂಟೆ ರಾತ್ರಿ ನಂತರ ಈ ಬೈಪಾಸ್ ಮೆರವಣಿಗೆ ಮುಗಿದ ನಂತರ ವಿಸರ್ಜನೆ ವ್ಯವಸ್ಥೆಯನ್ನು ಸಹ ಒಂದು ಮಾಡಲಾಗಿರುವಂತದ್ದು. ಅರುಣ್, ಥ್ಯಾಂಕ್ ಯು ದತ್ತಾತ್ರೇಯ ಡೀಟೇಲ್ಸ್ಗೆ.